ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ವಿನ್ನರ್ ಆಗಿರುವ ಗಿಲ್ಲಿ ನಟಗೆ ಅತಿ ದೊಡ್ಡ ಆಫರ್ ಒಂದು ಬಂದಿದ್ದು, ಜಿ ಕನ್ನಡ ವಾಹಿನಿಯ ಖ್ಯಾತ ರಿಯಾಲಿಟಿ ಶೋ ಆಗಿರುವ ವೀಕೆಂಡ್ ವಿತ್ ರಮೇಶ್ ನಲ್ಲಿ ಗಿಲ್ಲಿ ನಟ ಮುಖ್ಯ ಅತಿಥಿಯಾಗಿ ಬರೋದಕ್ಕೆ ಜಿ ಕನ್ನಡ ವಾಹಿನಿ ಗಿಲ್ಲಿ ನಟಗೆ ಅತಿ ದೊಡ್ಡ ಆಫರ್ ಒಂದನ್ನು ಕೊಟ್ಟಿದ್ದು, ನಿಜವಾಗ್ಲೂ ಟಿವಿ ರಿಯಾಲಿಟಿ ಶೋಗಳು ಒಬ್ಬ ವ್ಯಕ್ತಿಯನ್ನ ಎಲ್ಲಿಂದ ಎಲ್ಲಿಗೆ ತಗೊಂಡೋಗುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ವೀಕೆಂಡ್ ವಿತ್ ರಮೇಶ್ ಅನ್ನೋದು ಅತ್ಯಂತ ಪ್ರತಿಷ್ಠಿತವಾದ ಒಂದು ರಿಯಾಲಿಟಿ ಶೋ ಆಗಿದ್ದು, ಇದನ್ನ ಸ್ಯಾಂಡಲ್ವುಡ್ ನ ಹಿರಿಯ ನಟ ರಮೇಶ್ ಅರವಿಂದ್ ಅವರು ನಡೆಸಿಕೊಡ್ತಾರೆ. ರಾಜಕಾರಣಗಳಾಗಿರ್ಬೋದು ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮತ್ತು ಉದ್ಯಮದಲ್ಲಿ 16 ವರ್ಷಗಳಿಂದ ಸಾಧನೆ ಮಾಡಿರೋರನ್ನ ಈ ಒಂದು ಶೋಗೆ ಅತಿಥಿಗಳನ್ನಾಗಿ ಕರೆಸಲಾಗುತ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಅನ್ನ ವಿನ್ ಆಗಿ ರಾಜ್ಯದ ಜನರ ಮನಸ್ಸು ಕದ್ದಿರುವಂತಹ ಗಿಲ್ಲಿ ನಟ ಅವರಿಗೂ ಕೂಡ ವೀಕೆಂಡ್ ವಿತ್ ರಮೇಶ್ ಶೋಗೆ ಜಿ ಕನ್ನಡ ವಾಹಿನಿಯಿಂದ ಆಮಂತ್ರಣವನ್ನ ಕೊಡಲಾಗಿದ್ದು, ಒಂದು ವೇಳೆ ಈ ಶೋನಲ್ಲಿ ಪಾಲ್ಗೊಂಡ್ರೆ 10 ಲಕ್ಷದವರೆಗೂ ಸಂಭಾವನೆಯನ್ನ ಕೂಡ ಕೊಡೋದಾಗಿ ಜಿ ಕನ್ನಡ ಹೇಳಿಕೊಂಡಿದೆ. ಆದ್ರೆ ವೀಕ್ಷಕರೇ, ತನ್ನ ತವರು ವಾಹಿನಿ ಜಿ ಕನ್ನಡ ಕರೆದ್ರು ಕೂಡ ಗಿಲ್ಲಿ ನಟ ಹೋಗೋದಿಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿಯಲ್ಲಿ ಈಗ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗಿಲ್ಲಿ ನಟ ಅವರು ಕಲರ್ಸ್ ಕನ್ನಡ ವಾಹಿನಿಯ ಜೊತೆಗೆ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿದ್ದು, ಈ ಒಂದು ಅಗ್ರಿಮೆಂಟ್ ಪ್ರಕಾರ ಗಿಲ್ಲಿ ನಟ 1 ವರ್ಷಗಳ ಕಾಲ ಬೇರೆ ಯಾವ ಎಂಟರ್ಟೈನ್ಮೆಂಟ್ ಮಾಧ್ಯಮಗಳಲ್ಲಿ ಕಾಣಿಸಿಕೊಳ್ಬಾರ್ದು. ಸೊ ವೀಕ್ಷಕರೇ, ಗಿಲ್ಲಿ ನಟ ಅವರು ಜಿ ಕನ್ನಡ ವಾಹಿನಿ ಕರೆದ್ರು ಕೂಡ ಹೋಗುವಂತ ಸಿಚುವೇಶನ್ ಅಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.